ನೋಡಿ, ಹೋದ ಟಿಪ್ಸಲ್ಲಿ ನಿಮಗೆ ತುಳಸಿಯ ಗಿಡದ ಬಗ್ಗೆ ಹೇಳಿದ್ದೆ. ಇನ್ನೊಂದು ಪವಿತ್ರವಾದಂತಹ, ಇನ್ನೊಂದು ಪ್ರಾಕೃತಿಕವಾಗಿ ಸಿಗುವಂತಹ ಗಿಡ ಅಂದರೆ ಬಿಲ್ಪತ್ರೆ ಗಿಡ. ಶಿವನಿಗೆ ಬಹಳ ಇಷ್ಟವಾದಂತಹ ಗಿಡ ಬಿಲ್ಪತ್ರೆ ಗಿಡ. ಎಲ್ಲೋ ಒಂದು ಕಡೆ ನಾವು ದೇವರು ದಿಂಡ್ರನ್ನು ದೂರ ಮಾಡಿದ್ರೂ ಕೂಡ ಈ ವೇದ ಪುರಾಣಗಳಲ್ಲಿ ಬರುವಂತಹ ಉಲ್ಲೇಖಗಳ ಪ್ರಕಾರ ತುಳಸಿ ಗಿಡ ಕೆಲವೊಂದು ದೇವರಿಗೆ ಪ್ರೀತಿ ಅಂತ ಹೇಳ್ತೀವಿ, ಶಿವನಿಗೆ ಬಿಲ್ಪತ್ರೆ ಇಷ್ಟ ಅಂತ ಹೇಳ್ತೀವಿ. ಇದು ಎಲ್ಲೋ ಅನಿಸ್ತಾ ಇದೆ, ನಮ್ಮ ಈ ಆಧ್ಯಾತ್ಮಕ್ಕೂ ಕೂಡ ನಮ್ಮ ಜೀವನಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸಂಬಂಧಗಳಿದೆ. ಅದರ ಬಗ್ಗೆ ನಮಗೆ ಮೂಢನಂಬಿಕೆಯ ಒಂದು ಭಾವನೆಯನ್ನು ಬಿಟ್ಟು ನಿಗೂಢ ನಂಬಿಕೆಯಿಂದ ಭಾವನೆಯಿಂದ ಅನ್ವೇಷಣೆ ಮಾಡ್ತಾ ಹೋದಾಗ ಅದರ ನಿಜರ ಸತ್ವಗಳು ನಮಗೆ ಗೊತ್ತಾಗುತ್ತಾ ಹೋಗುತ್ತೆ ಬಂಧುಗಳೇ. ಬಿಲ್ಪತ್ರೆ ಗಿಡನ ಯಾತಕ್ಕೆ ಉಪಯೋಗಿಸ್ಕೋಬೋದು? ಎಷ್ಟೋ ಸತಿ ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ನಮ್ಮ ಸ್ನೇಹಿತರುಗಳಿರ್ತಾರೆ, ತುಂಬ ದಪ್ಪ ಇರ್ತಾರೆ, ಅವ್ರ ದೇಹದಲ್ಲಿ ಬೆವರು ಬಂದು ಹತ್ತಿರ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತಾ ಇರುತ್ತೆ, ಬೆವರಿನಿಂದ ದುರ್ಗಂಧವಾಗಿ ಬರ್ತಾ ಇರುತ್ತೆ. ಅಂತಹ ವ್ಯಕ್ತಿಗಳಿಗೆ ಬಿಲ್ಪತ್ರೆಯ ಎಲೆಯ ರಸವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮೈಗೆ ಹಚ್ಚೋದರಿಂದ ಆ ದುರ್ಗಂಧವನ್ನು ಕಡಿಮೆ ಮಾಡಬಹುದು. ಹಾಗೆ ಆ ಬಿಲ್ಪತ್ರೆಯ ಇನ್ನೊಂದು ವಿಶೇಷ ಏನು ಅಂತಂದರೆ, ಅದರ ಎಲೆಯ ರಸವನ್ನು ತೆಗೆದು ಹಣೆಗೆ ಪಟ್ಟು ಹಾಕುವುದರಿಂದ, ಹಚ್ಚುವುದರಿಂದ ಎಂತಹ ತೀವ್ರ ಜ್ವರ ಇದ್ದರೂ ಕೂಡ ಆ ಜ್ವರದ ತಾಪ ಕಡಿಮೆ ಆಗುತ್ತೆ. ಹಾಗೆಯೇ ಆ ಒಂದು ಬಿಲ್ಪತ್ರದ ಮರದ ತೊಗಟೆ ಕೂಡ ಔಷಧೀಯ ಉಪಯೋಗ ಇದೆ. ಅದರ ತೊಗಟೆಯನ್ನು ಸುಟ್ಟು ಭಸ್ಮವನ್ನು ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ಧಾತು ವೃದ್ಧಿ ಆಗುತ್ತೆ. ಗಂಡಸರಲ್ಲಿ ಆ ಒಂದು ನಪುಂಸಕತೆ ಇರುತ್ತಲ್ಲ, ಅದು ಹೋಗಿ ಧಾತು ವೃದ್ಧಿಯಾಗಿ ಅದು ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ. ಇನ್ನೊಂದು ವಿಶೇಷವಾಗಿ ಹೇಳಬೇಕು, ಸುಮಾರು ಪ್ರಪಂಚದಲ್ಲಿ 10%, ಶೇಕಡ 100ರಲ್ಲಿ 10% ಈ IBS ಕಾಯಿಲೆಗಳಿಂದ ತೊಂದರೆ ಪಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಾದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾವುದೇ ಔಷಧಿಗಳು ತೊಗೊಂಡ್ರೂ ಕೂಡ ಅದು ಅನುಭವಿಸ್ತಾನೆ ಹೋಗ್ತಾ ಇರ್ತಾರೆ. ಅವ್ರಿಗಾಗಿ 2 ವಿಶೇಷ ಔಷಧಿಗಳಿದೆ. ಸಾಮಾನ್ಯವಾಗಿ ಎಳನೀರು ಕುಡಿದಾದ ಮೇಲೆ ಆ ಒಳಗಡೆ ಇರುವಂತಹ ತಿರುಳನ್ನು ತಿಂತೀವಿ. ತಿರುಳು ಆದಮೇಲೆ ಇನ್ನೊಂದು ಲೇಯರ್ ಇರುತ್ತೆ, ಸ್ವಲ್ಪ ಸ್ಪೂನ್ನಲ್ಲಿ ಕೆರೆದಾಗ ಮಾತ್ರ ಬರುವಂಥ ಲೇಯರು, ಅದನ್ನು ಕೆರಿಬೇಕು. ಅದು ಸ್ವಲ್ಪ ಒಗರಾಗಿರುತ್ತೆ. ಅದನ್ನು ತಿಂದಾಗ ಹೊಟ್ಟೆಯ ಒಳಗಡೆ ಒಂದು ಲೇಯರ್ ಫಾರಮ್ ಆಗಿಬಿಟ್ಟು ಪದೇ ಪದೇ ಮೋಷನ್ಗೆ ಹೋಗೋದಿರ್ಬೋದು ಅಥವಾ ಡಿಸೆಂಟ್ರಿ ಆಗೋದಿರ್ಬೋದು, ಅದು ಕಡಿಮೆ ಆಗುತ್ತೆ ಬಂಧುಗಳೇ. ಹಾಗೆ ಇನ್ನೊಂದು ಔಷಧಿ IBSಗೆ ಅಂತಂದರೆ ಜೀರಿಗೆಯ ತರಹ ಇರುವಂತಹ ಸೋಂಪು. ಈ ಹೋಟೆಲ್ಗಳಲ್ಲಿ ಊಟ ಆದಮೇಲೆ ಕೊಡ್ತಾರೆ. ಸೋಂಪಿನ ಕಾಳು, ಏಲಕ್ಕಿ, ಅದರ ಜೊತೆಗೆ ಸ್ವಲ್ಪ ಸೈಂದ್ರ ಲವಣ ಪೌಡ್ರ್ ಮಾಡಿ ಮನೇಲಿ ಇಟ್ಕೊಂಡಿರಬೇಕು. ಆವಾಗವಾಗ ಬಾಯಿಗೆ ಹಾಕೋತಾ ಇರಬೇಕು. ಹಾಗೂ ಕೂಡ ಹೊಟ್ಟೆಯಲ್ಲಿ ಆಗ್ತಿರುವಂತಹ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೋಂಪು, ಏಲಕ್ಕಿ ಬಹಳ ಮುಖ್ಯ. ಯಾಕೆಂದರೆ ಸೋಂಪಿನಲ್ಲಿ ಹೊಟ್ಟೆಯ ಒಳಗಡೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಉತ್ಪತ್ತಿಯಾಗುವಂತಹ ಸಣ್ಣ ಕ್ರಿಮಿಕೀಟಗಳನ್ನು ಕೊಲ್ಲಿಸುವಂತಹ ಶಕ್ತಿ ಅದಕ್ಕಿದೆ. ಅಷ್ಟೇ ಅಲ್ಲದೆ IBSಗೆ ಇನ್ನೊಂದು ಔಷಧಿ ಅಂತಂದರೆ ಕ್ಯಾರೆಟ್ ಮತ್ತು ನಮ್ಮ ಅಡುಗೆಗೆ ಉಪಯೋಗಿಸುವಂತಹ ಪುದೀನ ಸೊಪ್ಪು, ಅದೆರಡನ್ನೂ ಕೂಡ ಕುಕ್ಕರಲ್ಲಾಗಲಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬೇಯಿಸಿ ಬೆಂದಾದ ನಂತರ ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ತಿನ್ನೋದ್ರಿಂದ ಕೂಡ ದಿನಕ್ಕೆ 2-3 ಸತಿ ತಿನ್ನೋದ್ರಿಂದ ಹೊಟ್ಟೆಯ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ದೈಹಿಕ ತೊಂದರೆಗೆ ಸಂಬಂಧಪಟ್ಟಿದ್ದು. ಬಿಲ್ಪತ್ರೆಯ ಚೂರ್ಣವನ್ನು ಮಾಡ್ಕೊಳ್ಳಿ. ಅದರ ಒಂದು ಕಾಯಿ ಇರುತ್ತೆ, ಆ ಕಾಯಿಯನ್ನು ಒಣಗಿಸಿ ಅದನ್ನು ಚೂರ್ಣವನ್ನು ಮಾಡಿ ಅದರ ಭಸ್ಮವನ್ನು ಮಾಡಿಟ್ಟಾಗ ಆ ಭಸ್ಮದ ಒಂದು ಫ್ರ್ಯಾಗ್ರೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಸೊಳ್ಳೆಗಳು ಕೂಡ ದೂರ ಹೊರಟೋಗ್ಬಿಡುತ್ತೆ. ಆ ಶಕ್ತಿ ಬಿಲ್ಪತ್ರೆಗಿದೆ. ಹಾಗೆ ಎಷ್ಟೋ ಜನಕ್ಕೆ ಜ್ವರ ಮತ್ತು ದಮ್ಮು ಬಂದಾಗ ಏನಾಗ್ಬಿಡುತ್ತೆ, ಆಸ್ತಮಾ ಇದ್ದಾಗ ಹೃದಯದ ಬಡಿತ ತುಂಬ ಜೋರಾಗಿ ಹೊಡ್ಕೋತಾ ಇರುತ್ತೆ. ಆಗ ಭಯ ಬಿದ್ದುಬಿಡ್ತಾರೆ, ಅಯ್ಯೋ ಹಾರ್ಟ್ ಏನೋ ಆಗ್ಬಿಡ್ತು ಅಂತಂದ್ಬಿಡು. ಅಂತಹ ಸಮಯದಲ್ಲಿ ಬಿಲ್ಪತ್ರೆಯ ತಿರುಳು, ಬೆಲ್ಲ ಮತ್ತು ಮೊಸರನ್ನು ಸೇರಿಸಿ ಕುಡಿಯುವುದರಿಂದ ಆ ಹಾರ್ಟ್ ಬೀಟಿಂಗನ್ನು ಕಡಿಮೆ ಮಾಡಬಹುದು ಬಂಧುಗಳೇ. ಹಾಗೆ IBSಗೆ ಇನ್ನೊಂದು ಔಷಧಿ ಇದೆ. ಈ ಬಿಲ್ಪತ್ರೆಯ ಎಲೆ ಇರುತ್ತಲ್ಲ, ಬಿಲ್ಪತ್ರೆ ಎಲೆಯನ್ನು ಚೆನ್ನಾಗಿ ಅರೆದು ಪೇಸ್ಟನ್ನು ಮಾಡ್ಕೊಳ್ಳಿ. ಅದಕ್ಕೆ ಸೋಂಪಿನ ಪುಡಿ ಮತ್ತು ಏಲಕ್ಕಿ ಈ 3 ಮಿಕ್ಸ್ ಮಾಡಿ ಊಟವಾದ ನಂತರ ಒಂದು 5-6 ದಿವಸ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಾಗ ಪದೇ IBS ತೊಂದರೆ, ಇರಿಟೇಟಬಲ್ ಬವಲ್ ಸಿಂಡ್ರಮ್ಮಿಂದ ಒದ್ದಾಡ್ತಿರೋಂತಹ ರೋಗಿಗಳಿಗೆ ಉಪಶಮನ ಸಿಗುತ್ತೆ.
ಇದು ಪೂರ್ಣ ಗುಣಕಾರಿ ಅಲ್ಲ, ಆದರೆ ಆ ತೀವ್ರತೆ ಪದೇ ಪದೇ ಹೋಗಿ ಹೋಗಿ ಸುಸ್ತಾಗಿರುತ್ತಲ್ಲ ಅವ್ರಿಗೆ ಮೋಷನ್ಗೆ, ಅದು ಕಡಿಮೆ ಆಗುತ್ತೆ. ಬಿಲ್ಪತ್ರೆಯಲ್ಲಿ ಒಂದು ಅಂಟಿನ ಒಂದು ಔಷಧಿ ಇರುತ್ತೆ, ಅದು ಹೊಟ್ಟೆಯ ಒಳಗಡೆ ಒಂದು ಲೇಯರ್ ಫಾರ್ಮೇಷನ್ ಮಾಡಿ ಪದೇ ಪದೇ ಜಠರದ ಒಂದು ಉರಿ ಇರುತ್ತಲ್ಲ, ಆ ಉರಿ ಕಡಿಮೆ ಮಾಡುತ್ತೆ. ಅಷ್ಟು ಅನುಕೂಲಗಳು ಬಿಲ್ಪತ್ರೆ ಗಿಡದಲ್ಲಿ ಇದೆ.